ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದೀವಿ, ನಮ್ ಗಡಿಗಳಲ್ಲಿ ಧೈರ್ಯವಾಗಿ ನಿಂತಿದೀವಿ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಹತ್ರ ಇರೋ ಬ್ರಹ್ಮಾಸ್ತ್ರ, ಅದುವೇ ಪರಮಾಣು ಶಕ್ತಿ ಅಂದ್ರೆ ನ್ಯೂಕ್ಲಿಯರ್ ಪವರ್. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಾರ್ಕ್ ರಿಯಾಲಿಟಿ ಬಗ್ಗೆ ಚರ್ಚೆ ಮಾಡೋಣ. ಒಂದ್ ವೇಳೆ 1998ರಲ್ಲಿ ಭಾರತ ಅಣು ಪರೀಕ್ಷೆ ಮಾಡದೆ ಹೋಗಿದ್ರೆ ಇವತ್ತು ನರೇಂದ್ರ ಮೋದಿ ಆಗ್ಲಿ ಅಥವಾ ಯಾರೇ ಪ್ರಧಾನಿ ಆಗ್ಲಿ ಅಮೆರಿಕಾಗೆ ಹೋದಾಗ ಅವರು ಇಷ್ಟೊಂದು ಗೌರವ ಸಿಕ್ತಿತ್ತಾ, ಅಥವಾ ನಮ್ಮ ಪರಿಸ್ಥಿತಿಯು ಸದಾಂ ಹುಸೇನ್ ಅಥವಾ ಗಡಾಫಿ ಅಂತೆ ಆಗ್ತಿತ್ತಾ? ಇವತ್ತು ನಾವು ಕೇವಲ ಇತಿಹಾಸವನ್ನಲ್ಲ, ಭಾರತದ ಅಸ್ತಿತ್ವದ ಪ್ರಶ್ನೆಯನ್ನ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಗಲ್ಲ. ಐತಿಹಾಸಿಕ ಹಿನ್ನೆಲೆ, ಮಹನೀಯರ ಹೋರಾಟ. ನೋಡಿ ಗೆಳೆಯರೇ, 1960ರ ದಶಕದಲ್ಲಿ ಚೀನಾ ಅಣು ಪರೀಕ್ಷೆ ಮಾಡಿದಾಗ ಭಾರತಕ್ಕೆ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರು ಅಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಳಿ ಹೋಗಿ, ನಮಗೆ ಕೇವಲ 18 ತಿಂಗಳು ಸಮಯ ಕೊಡಿ, ನಾವು ಬಾಂಬ್ ಮಾಡಿ ತಯಾರಿಸುತ್ತೇವೆ ಎಂದಿದರು. ಆದರೆ ದುರಾದೃಷ್ಟವಶಾತ್ ಅವರ ನಿಗೂಢ ಸಾವು ಭಾರತದ ವೇಗವನ್ನು ತಗ್ಗಿಸಿತು. ನಂತರ 1974ರಲ್ಲಿ ಇಂದಿರಾ ಗಾಂಧಿ ಅವರು ಸ್ಮೈಲಿಂಗ್ ಬುದ್ಧ ಮೂಲಕ ಸಣ್ಣ ಪ್ರಯತ್ನ ಮಾಡಿದರು. ಆದರೆ ಅಮೆರಿಕ ನಮ್ಮ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿತು. 1990ರ ದಶಕದಲ್ಲಿ ಅಮೆರಿಕದ CIA ಉಪಗ್ರಹಗಳು 24 ಗಂಟೆ ಪೋಖ್ರಾನ್ ಮೇಲೆ ಕಣ್ಣಿಟ್ಟಿದ್ದವು. ಇಂತಹ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು APJ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಗಳಿಗೆ ಮಿಲಿಟರಿ ಬಟ್ಟೆ ತೊಡಿಸಿ ಗುಟ್ಟಾಗಿ ಪರೀಕ್ಷೆ ನಡೆಸಿದರು. ಇದು ಕೇವಲ ವಿಜ್ಞಾನದ ಗೆಲುವಲ್ಲ, ಇದು ಭಾರತದ ರಹಸ್ಯ ಕಾರ್ಯಾಚರಣೆಯ ದೊಡ್ಡ ಸಾಹಸ. ಒಂದ್ ವೇಳೆ ಬಾಂಬ್ ಇಲ್ದಿದ್ರೆ ಏನಾಗ್ತಾ ಇತ್ತು ಗೆಳೆಯರೇ? ಅಮೆರಿಕಾಗೆ ಒಂದ್ ಚಾಳಿ ಇತ್ತು. ತನ್ನ ಮಾತನ್ನ ಕೇಳದ ದೇಶಗಳ ನಾಯಕರನ್ನ ಅವರು ಹತ್ಯೆ ಮಾಡ್ತಾ ಇದ್ರು ಅಥವಾ ಅಧಿಕಾರದಿಂದ ಕೆಳಗಿಳಿಸ್ತಾ ಇದ್ರು. ಉದಾಹರಣೆಗೆ, ಸದ್ದಾಂ ಹುಸೇನ್ ಅವ್ರ ಬಳಿ ಅಣು ಬಾಂಬ್ ಇದೆ ಅಂತ ಸುಳ್ಳು ಹೇಳಿ ಅಮೆರಿಕ ದಾಳಿ ಮಾಡ್ತು. ಆದ್ರೆ ಸದ್ದಾಂ ಬಳಿ ನಿಜವಾಗಿಯೂ ಬಾಂಬ್ ಇದ್ದಿದ್ರೆ ಅಮೆರಿಕ ಕಾಲಿಡ್ತಾ ಇರ್ಲಿಲ್ಲ. ಮುಅಮ್ಮರ್ ಗಡಾಫಿ ತನ್ನ ಅಣು ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಸಿದ್ರು. ಅದ್ರ ಫಲವಾಗಿ ಅಮೆರಿಕ ಅವರನ್ನು ಬೀದಿಯಲ್ಲಿ ಸಾಯುವಂತೆ ಮಾಡಿದ್ರು. ಇರಾನ್ ಮತ್ತು ವೆನೆಜುಲಾ. ಇವತ್ತು ಇರಾನ್ ನ ಖಮೇನಿ ಅಥವಾ ವೆನೆಜುಲಾದ ನಾಯಕರನ್ನು ಅಮೆರಿಕ ಟಾರ್ಗೆಟ್ ಮಾಡ್ತಿರೋದಾದ್ರೂ ಯಾಕಂದ್ರೆ ಅವ್ರ ಬಳಿ ನ್ಯೂಕ್ಲಿಯರ್ ಡಿಟ್ರೆನ್ಸ್ ಇಲ್ಲ. ಒಂದ್ ವೇಳೆ ಭಾರತದ ಹತ್ರ ಈ ಶಕ್ತಿ ಇಲ್ದಿದ್ರೆ ನಮ್ಮ ದೇಶದ ಮೇಲೂ ಅಮೆರಿಕ ಯಾವುದೋ ಒಂದು ಕಾರಣ ಒಡ್ಡಿ ದಾಳಿ ಮಾಡ್ತಾ ಇತ್ತು, ಅಥವಾ ನಮ್ಮ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಹತೋಟಿಗೆ ತಗೊಳ್ತಾ ಇದ್ರು. ನೆರೆಹೊರೆಯವರ ಬೆದರಿಕೆ. 2 ಫ್ರಂಟ್ ವಾರ್. ನಮ್ ಪರಿಸ್ಥಿತಿ ಉಳಿದ ದೇಶಗಳಂತಲ್ಲ, ನಮ್ ಪಕ್ಕದಲ್ಲೇ ಇಬ್ರು ಶತ್ರುಗಳಿದ್ದಾರೆ, ಚೈನಾ ಮತ್ತು ಪಾಕಿಸ್ತಾನ್. ಇಬ್ಬರ ಬಳಿಯೂ ಅಣು ಬಾಂಬ್ ಇದೆ. 1971ರ ಯುದ್ಧದ ಸಮಯದಲ್ಲಿ ಅಮೆರಿಕ ತನ್ನ 7ನೇ ನೌಕಾಪಡೆಯನ್ನು ಭಾರತದ ವಿರುದ್ಧ ಕಳಿಸಿತ್ತು. ಆಗ ನಮಗೆ ರಕ್ಷಣೆ ನೀಡುವುದು ರಷ್ಯಾದ ಅಣು ಸಬ್ಮರೈನ್ಗಳು. ಒಂದ್ ವೇಳೆ ನಾವು 1998ರಲ್ಲಿ ಅಣು ರಾಷ್ಟ್ರವಾಗದಿದ್ದರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ್ ನಮ್ಮ ಮೇಲೆ ಅಣು ದಾಳಿ ಮಾಡುವ ಬೆದರಿಕೆ ಹಾಕ್ತಾ ಇತ್ತು. ನಾವು ಹೆದರಿ ಹಿಂದೆ ಸರಿಯಬೇಕಾಗ್ತಾ ಇತ್ತು. ಇವತ್ತು ಲಡಾಖ್ ಅಥವಾ ಅರುಣಾಚಲ್ ಪ್ರದೇಶನಲ್ಲಿ ಚೀನಾ ಇಷ್ಟೊಂದು ಯೋಚನೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಹತ್ರ ಇರೋ ಮಿಸೈಲ್ ಪವರ್. ಕಳೆದುಕೊಳ್ಳುತ್ತಿದ್ದ ಪ್ರಗತಿ. ಅನೇಕರು ನ್ಯೂಕ್ಲಿಯರ್ ಅಂದ್ರೆ ಬರೀ ಬಾಂಬ್ ಅಂದ್ಕೊಳ್ತಾರೆ, ಆದ್ರೆ ಅದು ತಪ್ಪು. ಕ್ಯಾನ್ಸರ್ ಚಿಕಿತ್ಸೆ. ನ್ಯೂಕ್ಲಿಯರ್ ಮೆಡಿಸಿನ್ ಇಲ್ಲದಿದ್ರೆ ಇವತ್ತು ಭಾರತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಅತ್ಯಂತ ದುಬಾರಿ ಆಗ್ತಾ ಇತ್ತು. ರೇಡಿಯೋ ಐಸೋಟೋಪ್ ಗಳಿಗಾಗಿ ನಾವು ಬೇರೆ ದೇಶಗಳ ಮುಂದೆ ಕೈ ಚಾಚಬೇಕಾಗ್ತಿತ್ತು. ವಿದ್ಯುತ್ ಶಕ್ತಿ. ನಮ್ಮ ದೇಶದ ಜನಸಂಖ್ಯೆಗೆ ಕೇವಲ ಕಲ್ಲಿದ್ದಲು ಸಾಲದು. ನ್ಯೂಕ್ಲಿಯರ್ ರಿಯಾಕ್ಟರ್ ಗಳು ಇಲ್ಲದಿದ್ರೆ ಇವತ್ತು ಭಾರತದ ಅರ್ಧ ಭಾಗ ಕತ್ಲಲ್ಲಿ ಇರ್ತಾ ಇತ್ತು. ಸ್ಪೇಸ್ ರಿಸರ್ಚ್. ಇಸ್ರೋ ಇವತ್ತು ಸಾಧಿಸುತ್ತಿರುವ ಯಶಸ್ಸಿನ ಹಿಂದೆ ನ್ಯೂಕ್ಲಿಯರ್ ಟೆಕ್ನಾಲಜಿಯ ದೊಡ್ಡ ಕೊಡುಗೆ ಇದೆ. ಗೆಳೆಯರೇ, ಒಟ್ಟಾರೆ ಹೇಳೋದಾದ್ರೆ ಅಣು ಬಾಂಬ್ ಎಂಬುದು ಯುದ್ಧ ಮಾಡುವ ಸಾಧನವಲ್ಲ, ಅದು ಯುದ್ಧವನ್ನು ತಡೆಯುವ ಸಾಧನ. ಉಕ್ರೇನ್ ತನ್ನ ಅಣು ಬಾಂಬ್ ಗಳನ್ನು ಬಿಟ್ಟುಕೊಟ್ಟು ಇವತ್ತು ಅನುಭವಿಸುತ್ತಿರುವ ನರಕ ನಮಗೆ ಪಾಠವಾಗಬೇಕು. ನಮ್ಮ ದೇಶದ ಸಾರ್ವಭೌಮತ್ವವನ್ನು ಉಳಿಸಿದ್ದು 1998ರ ಆ ನಿರ್ಧಾರ. ನಿಮ್ಮ ಅಭಿಪ್ರಾಯವೇನು? ಭಾರತದ ಅಣು ಶಕ್ತಿಯ ಬಗ್ಗೆ ನಿಮಗಿರೋ ಹೆಮ್ಮೆಯನ್ನು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಈ ವಿಷಯ ಮುಟ್ಟಲೇಬೇಕು. ಇನ್ನು ಇಂತಹ ಆಳವಾದ ವಿಷಯಗಳಿಗಾಗಿ ನಮ್ಮ ಲೋಕೇಶ್ ಪ್ರಪಂಚ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ನಮಸ್ಕಾರ.